ಹಲೋ ವಾಟ್ಸಪ್ ಪ್ರಜೆಗಳೇ, ನಾನು ನಿಮ್ಮ ಕನ್ನಡ ಸೋಡಿಕೆ ಸ್ವಾಗತ. ಸೊ ನಾನಿವತ್ತು ನಿಮ್ಮ ಮುಂದೆ ಯಾಕೆ ಬಂದಿದ್ದೀನಿ ಅಂದರೆ 24 hours ಜಂಕ್ ತಿನ್ಕೊಂಡು ಕಷ್ಟ ತಿನ್ಕೊಂಡು ಬದುಕೋಣ ಅಂದ್ಬಿಟ್ಟು ತಿಂದಾದ್ಮೇಲೆ ಎಕ್ಸ್ಪೆರಿಮೆಂಟು ಯಾವ ಥರ ನಮ್ಮ ಬಾಡಿ ರಿಯಾಕ್ಷನ್ ಕೊಡುತ್ತೆ ಅಂದ್ಬಿಟ್ಟು ಫಸ್ಟ್ ಡ್ರಿಂಕ್ ಯಾವ್ದು ಹೇಳ್ರಿ? ನಮ್ಮದು ಮೌಂಟೇನ್ ಡ್ಯೂ, ನನ್ನ ಫೇವ್ರೆಟ್ ಡ್ರಿಂಕ್. ಬನ್ನಿ ಟ್ರೈ ಮಾಡ್ತೀನಿ. ಈ ಟೈಮಲ್ಲಿ ಯಾವತ್ತೂ ನಾನು ಟೇಸ್ಟ್ ಮಾಡಿದ್ದಿಲ್ಲ ಗುರು. ಸೊ ನೆಕ್ಸ್ಟ್ ಐಟಮ್ಗೆ ಹೋಗೋಣ ಬನ್ನಿ ಇವಾಗ. ಸೊ ನನ್ನ ಮೊದಲ ಜಂಕ್ ಫುಡ್ ಏನಾಗುತ್ತೆ ಅಂದರೆ KFC ಬ್ರೇಕ್ಫಾಸ್ಟ್ ಟೈಮು ಕರೆಕ್ಟಾಗಿ 10:30 ಆಗಿದೆ, ಓಪನ್ ಆಗಿದೆ ನಮ್ಮ ಮನೆ ಹತ್ರನೇ KFC. ಬನ್ನಿ ಒಳಗೆ ಬನ್ನಿ ಫಸ್ಟ್. ಓಕೆ, ಥ್ಯಾಂಕ್ ಯು. ಸುಮ್ಮನೆ ಕೇಳಿದೆ ಅಷ್ಟೇ. ಆಯಿತು, ಜಾಸ್ತಿ ಜನ ಇದ್ದಾರೆ, ವಾಯ್ಸ್ ಮಾತಾಡೋದೇನು ಕೇಳಿಸಲ್ಲ. ಸೊ ಅದಕ್ಕೋಸ್ಕರ ಮನೇಲೇ ಹೋಗ್ತೀನಿ ನಾನು. ಬನ್ನಿ ಇವಾಗ. ಎಲ್ಲಿದ್ದೀರಾ? ಒಳಗಿದ್ದೀರಾ? ಒಳಗೆ ಬಿಟ್ಟಿದ್ದೀನಿ ಗುರು ನಿಮ್ಮನ್ನ. ಸರಿ, ಓಕೆ. KFC ಬಂದಿದೆ. ನಮ್ಮ ಬ್ರೇಕ್ಫಾಸ್ಟ್ ಇವಾಗ ಸ್ಟಾರ್ಟ್ ಮಾಡಿ ಹೊಟ್ಟೆ ಬರೀ ಹಸಿತಾ ಇದೆ, ಲೇಟ್ ಆಗ್ಬಿಟ್ಟಿದೆ. ಬ್ರೇಕ್ಫಾಸ್ಟ್ ತಿನ್ಬಿಡೋಣ ಬನ್ನಿ. ಇಷ್ಟು ಬೆಳಗ್ಗೆ ನಾನು ಫಸ್ಟ್ ಟೈಮ್ ಗುರು ಫ್ರೆಂಚ್ ಫ್ರೈಸು ಬರ್ಗರ್ ತಿಂತಾ ಇರೋದು. ಗುಡ್. ಬಾ, ಬೆಳಗ್ಗೆ ಮೌಂಟೇನ್ ಡ್ಯೂ, ಇವಾಗ ಪೆಪ್ಸಿ ಎಲ್ಲ ಸ್ಟಾರ್ಟಿಂಗ್. ಜಂಕ್ ಬರ್ಗರ್ ನೋಡಿ, ಮೈನೀಸ್. ಸ್ಟಾರ್ಟಿಂಗ್ ಅಲ್ಲ ಏನು ಅನಿಸ್ತಾ ಇಲ್ಲ ಬಾಡಿ. ಓಕೆ, ಮಧ್ಯಾಹ್ನ ನೈಟು ಐಟಮ್ ತಿಂತಾನೆ ಇರ್ತೀನಿ, ನೋಡೋಣ ರಿಯಾಕ್ಷನ್ ಹೆಂಗೆ ಬರುತ್ತೆ ಬಾಡಿಯಿಂದ ಅಂತ. ಸೊ ಇವಾಗ ಫಸ್ಟು ಬ್ರೇಕ್ಫಾಸ್ಟ್ ಖಾಲಿ ಮಾಡ್ಬಿಡೋಣ. ನಾಟ್ ಬ್ಯಾಡ್. ಲಾಸ್ಟ್ ಬೈಟ್ ಗುರು, ಬ್ರೇಕ್ಫಾಸ್ಟ್ ಖಾಲಿ. ಈ ಥರ ಜಂಕ್ ಫುಡ್ ತಿಂದಿಕ್ಕೆ ಏನಾಗುತ್ತೆ ಅಂದ್ಬಿಟ್ಟು ಎಕ್ಸ್ಪೆರಿಮೆಂಟಲ್ಲಿ ಯಾರನ್ನ ಮಾಡಿದರೆ ಸೊ ಕಾಮೆಂಟಲ್ಲಿ ಕಾಮೆಂಟ್ ಮಾಡಿ ಏನಾಗುತ್ತೆ ಬಾಡಿಗೆ ಅಂದ್ಬಿಟ್ಟು ರಿಯಾಕ್ಷನ್. ಸೊ KFC ಯಾವತ್ತು ಫಸ್ಟ್ ಫುಡ್ಡು, ನೆಕ್ಸ್ಟ್ ಫುಡ್ಡು ಏನು ಟ್ರೈ ಮಾಡೋಣ? ಬರ್ಗರ್ ಬೇಡ, ಪಿಜ್ಜಾ ಏನೇನು ಟ್ರೈ ಮಾಡೋಣ. ಮತ್ತು ಜಂಕ್ ಫುಡ್ಗಳು ಏನೇನು ಇದೆಯೋ ಕಸ ಎಲ್ಲ ತಿಂದಾಕ್ಬಿಡೋಣ ಇವತ್ತು. ಆಗಿದಾಗಲಿ ಅದೇನಾಗುತ್ತೆ ನೋಡ್ಬಿಡೋಣ. ಪೀಸ್ಫುಲ್. ನೆಕ್ಸ್ಟ್ ಫುಡ್ಗೆ ಹೋಗೋಣ ಬನ್ನಿ ಇವಾಗ. ಸಿಟಿಯಲ್ಲ ಚೀಪೆಸ್ಟ್ ಆ್ಯಂಡ್ ಬೆಸ್ಟು ಪಿಜ್ಜಾಗಳು ಎಲ್ಲಿ ಸಿಗುತ್ತೆ? ಡಾಮಿನೋಸಲ್ಲಿ. ಆ ಜಂಕ್ ಸೆಕೆಂಡ್ನೇ ಜಂಕು ಪಿಜ್ಜಾ ಟ್ರೈ ಮಾಡೋಣ ಬನ್ನಿ ಇವಾಗ. ಆಗಿದೆ. ಸೊ ಒಳಗಡೆ ತಿನ್ನೋಣ ಅಂದರೆ ಮ್ಯೂಸಿಕ್ ಬರ್ತಾಯಿದೆ ಗುರು. ಮ್ಯೂಸಿಕ್ ಬಂದರೆ, ಬ್ಯಾಕ್ಗ್ರೌಂಡ್ ಬಂದರೆ ಸೊ ಮಾನಿಟೈಸೇಷನ್ ಆಗಲ್ಲ, ಕಾಪಿರೇಟ್ ಕ್ಲೈಮ್ ಆಗುತ್ತೆ. ಸೊ ಟೊಮೆಟೊ ತೊಗೊಂಡೆ. ಟೊಮೆಟೊ ಖಾಲಿ ಮಾಡಾಕ ಇವಾಗ. ಬಿಸಿ ಗುರು, ಆ ಬಿಸಿಗೆ ನನಗೆಲ್ಲ ಸುಟ್ಟೋಯ್ತು. ಸ್ವಲ್ಪ ಸ್ಟಾರ್ಟ್ ಆಗ್ತೈತೆ ಗುರು ಬರ್ನಿಂಗು. ಬೆಳಗ್ಗೆಯಿಂದ ನೀರು ಕುಡ್ದಿಲ್ಲ, ಬರ್ನಿಂಗ್ ಸ್ಟಾರ್ಟ್ ಆಗೈತೆ ಇವಾಗ. ನಾಳೆಗೆ ಮೇಲೆಲ್ಲ ಉರಿತಾ ಐತೆ. ಎಷ್ಟು ಆರ್ಡ್ರ್ ಕೊಡ್ತೀರಾ ಸರ್ ದಿನಕ್ಕೆ? ಎಷ್ಟು ಆರ್ಡ್ರ್ ಕೊಡ್ತೀರಾ ದಿನಕ್ಕೆ? ಲಾಕ್ಡೌನ್ ಇದ್ದಾಗ ಒಂದು 100 ಕೊಟ್ಟಿರ್ತಾರಲ್ಲ. ಇನ್ನೆರಡು ಐತೆ, ಬೇಗ ಪೀಸ್ ತಿನ್ಬಿಟ್ಟು ಖಾಲಿ ಮಾಡ್ಬೇಕು ಜಾಗನ. ಹೊಟ್ಟೆ ಒಂಥರ ಆಗ್ತಿದ್ರು. ಇವಾಗ ಎರಡನೇ ಫುಡ್ಗೆ ನೀರು ಕುಡ್ದಿದ್ರೆ ಸರ್ ಹೋಗ್ತಾಯಿತ್ತು. ನೀರು ಕುಡ್ದಿಲ್ಲಲ್ವಾ, ಸೊ ಆಗ್ತಾಯಿಲ್ಲ. ನೀರು ಕುಡಿಬೇಕಾಯ್ತು. ಡನ್. ಸೊ ಇವಾಗ ಏನು ಮಾಡೋಣ? ಬನ್ನಿ ಬಂದು ನೋಡೋಣ, ಹೋಗಿ ನೋಡೋಣ ಇವಾಗ. ಯಾರಿದು? ಏನ್ರಿ ಇಲ್ಲೂ ಬಂದ್ಬಿಟ್ಟಿದ್ದೀರಲ್ರಿ? ನೋಡ್ರಿ, ನಮ್ಮ ಕೈಯಲ್ಲಿ ಜಂಕ್ ಇದೆ. ಬೌಂಟಿ ತೊಗೊಂಡೋಗೋಣ, ಜಂಕ್ ತೊಗೊಂಡೋಗೋಣ ಅಂತ ಬಂದಿದ್ದೀನಿ ಮಾಟಿಗೆ. ಏನೇನಿದೆ ಗೊತ್ತಾ? ಎಲ್ಲ ಇದಾವೆ ಗುರು. ನೋಡ್ರಿ, ಎಲ್ಲ ಜಂಕೆ, ಇವೆಲ್ಲ ಜಂಕೆ. ಏನು ತೊಗೊಳೋಣ ತಿನ್ನೋಕ್ಕೆ ನೋಡ್ತಾ ಇದ್ದೀನಿ ಗುರು. ಆಗಿದೆ ಜಂಕ್ಗಳು ತೊಗೊಂಡಿದ್ದಾಯ್ತು, ತಿನ್ನಕ್ಕೆ ಹೋಗೋಣ ಬನ್ನಿ ಇವಾಗ. ಜಂಕೆಲ್ಲ ಎತ್ಕೊಂಬಂದೆ, ಕಸ ಏನೇನು ತಿನ್ನಬೇಕೋ ಎಲ್ಲ ಎತ್ಕೊಂಬಂದಿದ್ದೀನಿ. ಈ ಬ್ಯಾಗಲ್ಲ ಐತೆ ಗುರು ಎಲ್ಲ. ಸದ್ಯಕ್ಕೆ ಇಷ್ಟು ಖಾಲಿ ಮಾಡ್ಬೇಕು ಇವಾಗ. ಮೌಂಟೇನ್ ಡ್ಯೂ ಕುಡಿಯೋದಾ, ಪೆಪ್ಸಿ ಕುಡಿಯೋದಾ? ನೀವೇ ಚೂಸ್ ಮಾಡಿ. ಯಾವ್ದು ಫೇವ್ರೇಟ್ ಅಂತ ನೀವು ಕಾಮೆಂಟಲ್ಲಿ ತಿಳಿಸಿ ನನಗೆ. ಮೌಂಟೇನ್ ಡ್ಯೂ ಸ್ವಲ್ಪ, ಪೆಪ್ಸಿ ಸ್ವಲ್ಪ. ಬಾ, ಎಲ್ಲ ಮಿಕ್ಸು. ಬೆಳಗ್ಗೆ ಇದೊಳ್ತೀನಿ ಇಲ್ಲೋ ಗೊತ್ತಿಲ್ಲ, ಎಲ್ಲ ಕುಡ್ದಾಗ್ತಾ ಇದ್ದೀನಿ ನಾನು ಇವಾಗೆ.
ಇನ್ನೇನು ಮಾಡೋದಿಲ್ಲ, 24 ಗಂಟೆ ಇದೆ ತಿನ್ಬೇಕಿನ್ನ. ಟೇಸ್ಟಿ. ಚಾಕ್ಲೇಟ್ ಟೈಮ್ ಮ್ಯಾನ್. ಚಾಕ್ಲೇಟ್ ಫಸ್ಟ್ ಟೈಮ್ ತಿಂತಾ ಇರೋದು ಇವಾಗ ನಾವು ಈ ಚಾಲೆಂಜಲ್ಲಿ. ಈ ಚಾಕ್ಲೇಟ್ ಇದೆ ಆ ಕೊಬ್ಬರಿ ಸೂತ್ರ ಅದೇ ಸೂಪರು. ಸೂಪರ್ ನೋಡಿ, ತುಂಬ ಅಂದರೆ ತುಂಬ ಶುಗರ್ ತಿಂದಾಕಿದ್ದೀನಿ ಇವತ್ತು ಮಾತ್ರ. ನೀರು ಕುಡಿಬೇಕನ್ಸ್ತಾ ಇದೆ, ಬೆಳಗಿಂದ ನೀರು ಕುಡಿದಿಲ್ಲ, ಬರೀ ಮೌಂಟೇನ್ ಡ್ಯೂಸ್, ಪೆಪ್ಸಿ, ಕೋಕು ಅಷ್ಟೇ. ಕೊಕೊನಟ್ ಸಿಗುತ್ತಲ್ಲ, ಇದು ತಿಂತಾರೋ ಚಾಕ್ಲೇಟ್ ಬೌಂಟಿ ಬೆಂಕಿ. ಇದಕ್ಕಿಂತ ವರ್ಸ್ಟ್ ಜಂಕ್ ಯಾವುದೂ ಇರಲ್ಲ ಅನ್ಸುತ್ತೆ ಗುರು. ವಜ್ಜಿ ರೋಲ್ ತಿನ್ನಕ್ಕೆ ಬಂದಿದ್ದೀನಿ, ಆಲ್ಮೋಸ್ಟ್ ಡಿನ್ನರ್ ಟೈಮು. ಈ ಜಂಕ್ ತಿಂದ್ಬಿಟ್ಟು ಬೆಳಗಿಂದ ತಿಂದಿದ್ದು ಒಂದು ಜಂಕು, ಇದೆಲ್ಲ ಸೇರಿಸ್ರೆ ಒಂದು ಜಂಕ್ ಆಗುತ್ತೆ ನೋಡ್ರಿ. ಎಷ್ಟಾಗೈತೆ ಏನು ಗುರು. ನಾನು ಬೆಳಗ್ಗೆ ಇದೊಳ್ತೀನಿ ಇಲ್ಲ ಗೊತ್ತಿಲ್ಲ, ಎಲ್ಲ ತಿಂದ್ಬಿಟ್ಟು ಮಲ್ಕೊಂಬಿಡ್ತೀನಿ ಇವತ್ತು. ಸೊ ನಾನು ಹೇಳಿರೋದು ಇದು ನೋಡ್ರಿ, ಆಯಿಲ್ ಎಷ್ಟೈತೆ ಆಗ್ತವನು ಗುರು, ಏನೇನೋ ಆಗ್ತವನೆ. ಇವಾಗೇ ಬರ್ನ್ ಫುಲ್ ಆಟೆಲ್ಲ ಒಂಥರ ಬರ್ನ್ ಆಗ್ತೈತೆ, ಅದರಲ್ಲಿ ಇದನ್ನ ತಿನ್ಬಿಟ್ರೆ ಅಷ್ಟೇ. ನಾನು ಅದು ನೋಡಿದ್ರೆ ನನಗೆ ಒಂಥರ ಹೊಟ್ಟೆ ಎಲ್ಲ ತಿರ್ಗಿಸ್ತೈತೆ ಗುರು. ಬೆಳಗ್ಗೆ ಏನಾಗ್ತೈತೆ ಗೊತ್ತಿಲ್ಲ. ಸೊ ಇದು ಟ್ರೈ ಮಾಡ್ಬಿಟ್ಟು ಇನ್ನೊಂದು ಟ್ರೈ ಮಾಡ್ಬೋದು ಅಷ್ಟೇ. ನನ್ನ ಲಾಸ್ಟ್ ಕೆಪಾಸಿಟಿ ಅಂದರೆ ಲಾಸ್ಟ್ ಗುರು. ಬಾಯಲ್ಲಿ ಇಟ್ಕೊಳಕ್ಕೆ ಆಗ್ತಾಯಿಲ್ಲ ನನ್ನ ಕೈಯಲ್ಲಿ. ನೀರು ಕುಡಿಬೇಕು ಅನಿಸ್ತೈತೆ ಗುರು. ವಿತೌಟ್ ವಾಟರ್ ಸರ್ವೇ ಆಗೋಕ್ಕೆ ಆಗಲ್ಲ ನೋಡಿ. ಸೊ ಯಾರು ಟ್ರೈ ಮಾಡೋಕೆ ಹೋಗ್ಬೇಡಿ. 24 hours ಜಂಕ್ ತಿಂದು ಬೆಳಗಿಂದ ಏನೇನು ತಿಂದೀನಿ ಗುರು. ಫಸ್ಟ್ ಬೆಳಗ್ಗೆ ಎದ್ದ ತಕ್ಷಣ ಮೌಂಟೇನ್ ಡ್ಯೂ ಕುಡಿದೆ, ಅದಾಗಿದ ತಕ್ಷಣ KFC ತಿಂದೆ, ಬರ್ಗರ್ ತಿಂದೆ, ಫ್ರೆಂಚ್ ಫ್ರೈಸ್ ತಿಂದೆ, ಮತ್ತು ತಿರ್ಗಾ ಪೆಪ್ಸಿ ಕುಡಿದೆ, ತಿರ್ಗಾ ಆಮೇಲೆ ಪಿಜ್ಜಾ, ಡಾಮಿನೋಸ್ ಪಿಜ್ಜಾ ಲಂಚ್ ಡಾಮಿನೋಸ್ ಪಿಜ್ಜಾ ತಿಂದೆ. ಅದಾದ್ಮೇಲೆ ತಿರ್ಗಾ ಏನು ತಿಂದೆ, ಚಾಕ್ಲೇಟ್ಸು ಮತ್ತು ಐಸ್ ಕ್ರೀಮು ಮತ್ತು ಬಿಸ್ಕೆಟ್ಸು, ಚಿಪ್ಸು ಎಲ್ಲ ತಿಂದಿದ್ದು. ಸೊ ಇವಾಗ ನೈಟ್ ಡಿನ್ನರ್ ಅಂದ್ಬಿಟ್ಟು ರೋಲ್ ತಿಂತಾಯಿದ್ದೀನಿ. ಹಿಂಗೆ ತಿನ್ಕೊಂಡು ಬದುಕೋಕ್ಕಾಗಲ್ಲ, ಅದಕ್ಕೆ ಡೈಲಿ ಸ್ವೀಟ್ಗಳು ತಿಂದ್ರೂ ಆಗಲ್ಲ. ಸೊ ಎಲ್ಲದಕ್ಕೂ ಒಂದು ಲಿಮಿಟ್ ಇರುತ್ತೆ. ಸೊ ಅದನ್ನ ಮಾಡಿದ್ರೆ ಮಾತ್ರ ಬದುಕೋಕ್ಕಾಗುತ್ತೆ ಮನುಷ್ಯರು, ಇಲ್ಲ ಅಂದರೆ ಆಗಲ್ಲ. ಅನ್ನ ಸಾಂಬಾರು, ಅನ್ನ ದಾಲ್ ತಿನ್ಕೊಂಡೆ ಬದುಕೊಂಡ್ಬಿಡ್ಬೋದೇನೋ 100 ವರ್ಷನೂ. ಈ ಐಟಮ್ಗಳು ತಿಂದು ಯಾರು 20 ವರ್ಷ ಮೇಲೆ ಬದುಕೋಕ್ಕಾಗಲ್ಲ ಗುರು, ಪಕ್ಕ. ನಾನು ಬರ್ಕೊಡ್ತೀನಿ ಬೇಕಂದ್ರೆ. ಅಗ್ಗಿಯಕ್ಕೆ ಆಗ್ತಲ್ಲ ನನ್ನ ಕೈ. ಹೋಯ್ತು ಖತಮ್, ರೋಲ್ ಆಗೋಯ್ತು. ಸೊ ಲಾಸ್ಟ್ ಇನ್ನೊಂದು ಏನೇನು ಟ್ರೈ ಮಾಡ್ತೀನಿ. ನನ್ನ ಕೈಲಿ ಕೆಪಾಸಿಟಿ ಮುಗ್ದೋಗಿದೆ. ಪಕ್ಕ ಇನ್ನೊಂದು 2 ಐಟಮ್ ಟ್ರೈ ಮಾಡಿದ್ರೇನೋ ವಾಂತಿ ಮಾಡ್ತೀನಿ, ಪಕ್ಕ ಅಂದರೆ ಪಕ್ಕ. ಇದು ಎಷ್ಟೊತ್ತಂದು ತಿನ್ಕೊಂಡು ಕುತ್ಕೊಬೋದು ಗುರು. ಹಾಂ ನೀವು ಕೋನ್ ಎಲ್ಲ ಬ್ರೌನ್ ಆಗಿ ನೋಡಿ ಇಡ್ತೀರಾ, ಆದರೆ ಇದು ಮಾತ್ರ ಗ್ರೀನ್ ಆಗಿರುತ್ತೆ ನೋಡಿ. ಗ್ರೀನ್ ಮ್ಯಾನ್. ಫ್ರಿಜ್ಜಲ್ಲಿ ಇಕ್ಕಿದ್ದಕ್ಕೆಲ್ಲ ಕರ್ಗೋಗ್ಬಿಟ್ಟಿದೆ ಗುರು. ನನ್ನ ಜೊತೆ ಒಬ್ಬ ಬ್ಯಾಟ್ಸ್ಮನ್ ಅವನೇ, ಭಯಂಕರ ಬ್ಯಾಟ್ಸ್ಮನ್. ತಿನ್ನೋದ್ರಲ್ಲಿ ಅವನು ಪರಿಚಯ ಮಾಡಿಸ್ಕೊಡ್ತೀನಿ ಬನ್ನಿ ಇವಾಗ. ತಿಂತೀಯಮ್ಮ? ನಾನೇ ಎತ್ಕೊಂಡು ಕೂತಿದ್ದೀನಿ. ಯಾಕ? ನೋಡಿದ್ರಲ್ಲ ಗೈಸ್, ನಮ್ಮ ಶಿಷ್ಯ
ಬ್ಯಾಟಿಂಗ್ ಆಡ್ಕೊಂಡು ಬಂದವನೇ ತಿನ್ನೋಕ್ಕಾಗಲ್ಲ, ನನ್ನ ಕೈಯಲ್ಲಿ ಕೆಪಾಸಿಟಿ ಎಲ್ಲ ಮುಗ್ದೋಯ್ತೆ ಅಂತ ಹೇಳಿದ್ರು. ಸೊ ಈ ಚಾಲೆಂಜ್ ಇಷ್ಟ ಆಗಿರೋ ಲೈಕ್ ಮಾಡಿ, ಮತ್ತೊಂದು ಸಿಗ್ತೀನಿ. ಅಲ್ಲಿ ಗಂಟೆ ಟಾಟಾ ಬಾಯ್ ಬಾಯ್, ಟೇಕ್ ಕೇರ್. ಸೊ ಖಾಲಿ ಮಾಡ್ಬಿಡ್ತೀನಿ.